ವಿಶ್ವಕಪ್ ರೇಸ್ನಲ್ಲಿ ನಮೀಬಿಯಾ ವಿರುದ್ಧ ಎರಡನೇ ಪಂದ್ಯಕ್ಕೆ ಸಿದ್ಧವಾಗಿರುವಂತಹ ಭಾರತಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಭಾರತ ಪರ ಸ್ಫೋಟಕ ಇಬ್ಬರು ಓಪನರ್ಗಳು ಪಂದ್ಯದಿಂದ ಹೊರಗುಳಿಯುವಂತ ಚಾನ್ಸಸ್ ಇದೆ. ಮೊದಲೇ ಅಮೆರಿಕ ವಿರುದ್ಧದ ಮ್ಯಾಚ್ ಅಲ್ಲಿ ಭಾರತದ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿತ್ತು. ಈಗ ಇಬ್ಬರು ಪವರ್ ಹಿಟ್ಟರ್ಗಳೇ ಆಬ್ಸೆನ್ಸ್ ಆಗ್ತಾರಾ ಎನ್ನುವಂತ ಟೆನ್ಷನ್ ಶುರುವಾಗಿದೆ. ಇನ್ನೊಂದು ಕಡೆ ನಮೀಬಿಯಾ ಕ್ಯಾಪ್ಟನ್ ಭಾರತದ ವಿರುದ್ಧ ಫೇವರಿಸಂ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಅಭಿಷೇಕ್ ಮತ್ತು ಕಿಶನ್ಗೆ ಏನಾಯ್ತು? ಭಾರತ ಪರ ಓಪನರ್ಸ್ ಯಾರು? ನಮೀಬಿಯಾ ಆರೋಪ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇವರಿಬ್ರು ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಎದುರಾಳಿ ಬೌಲರ್ಗಳನ್ನ ಚೆಂಡಾಡಿ ಬಿಡ್ತಾರೆ. ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ನಲ್ಲೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಅಮೆರಿಕ ವಿರುದ್ಧ ಬ್ಯಾಟ್ ಬಿಚ್ಚೋ ಮುನ್ನವೇ ಪೆವಿಲಿಯನ್ ಸೇರ್ಕೊಂಡಿದ್ರು. ಆದ್ರೆ ಈಗ ನಮೀಬಿಯಾ ವಿರುದ್ಧ ಮೈದಾನಕ್ಕೆ ಇಳಿಯೋದೇ ಇಲ್ವಾ ಎನ್ನುವಂತ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಒಂದ್ ಕಡೆ ಅಭಿಷೇಕ್ ಶರ್ಮಾಗೆ ಸ್ಟಮಕ್ ಇನ್ಫೆಕ್ಷನ್, ಇನ್ನೊಂದು ಕಡೆ ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಇಶಾನ್ ಕಿಶನ್ಗೂ ಕೂಡ ಇಂಜುರಿ ಆಗಿದೆ. ಇದೇ ಈಗ ಬಿಸಿಸಿಐ ಮ್ಯಾನೇಜ್ಮೆಂಟ್ಗೆ ತಲೆ ಬಿಸಿ ತಂದಿಟ್ಟಿದೆ. ಬೂಮ್ರಾ ಯಾರ್ಕರ್ನಲ್ಲಿ ಇಶಾನ್ ಕಿಶನ್ ಕಾಲಿಗೆ ಇಂಜುರಿ. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಮೂಲಕ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ದ ಇಶಾನ್ ಕಿಶನ್ ಸ್ಫೋಟಕ ಬ್ಯಾಟಿಂಗ್ ಮೂಲಕವೇ ವಿಶ್ವಕಪ್ನಲ್ಲಿ ಓಪನರ್ ಆಗಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ. ಅಮೆರಿಕ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತದ ಪರ 20 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ಈಗ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಆಡೋದೇ ಡೌಟ್ ಇದೆ. ನೆಟ್ ಪ್ರಾಕ್ಟೀಸ್ ವೇಳೆ ಗಾಯಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ಯಾರ್ಕರ್ ಬೌಲಿಂಗ್ ನಲ್ಲಿ ಇಶಾನ್ ಕಿಶನ್ ಕಾಲಿಗೆ ಬಾಲ್ ಬಿದ್ದಿದೆ. ಈ ವೇಳೆ ಇಶಾನ್ ಕಿಶನ್ ನೆಲಕ್ಕೆ ಕುಸಿದಿದ್ದಾರೆ. ನೋವಿನಿಂದ ಕಾಲನ್ನ ಹಿಡ್ಕೊಂಡು ನರಳಾಡಿದ್ದಾರೆ. ಆನಂತರ ಮತ್ತೆ ಬ್ಯಾಟಿಂಗ್ ಮಾಡೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಇದೆ. ಆಲ್ರೆಡಿ ಅಭಿಷೇಕ್ ಶರ್ಮಾ ಸ್ಟಮಕ್ ಇನ್ಫೆಕ್ಷನ್ ಇಂದ 2 ದಿನ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆಯಷ್ಟೇ ಅವರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹೀಗಾಗಿ ನಮೀಬಿಯಾ ವಿರುದ್ಧ ಅಭಿಷೇಕ್ಗೆ ರೆಸ್ಟ್ ಅನ್ನ ನೀಡಿ ಅವರ ಬದಲಿಗೆ ಸಂಜು ಸ್ಯಾಮ್ಸನ್ ಅವರನ್ನು ಓಪನರ್ ಆಗಿ ಕಣಕ್ಕಿಳಿಸೋಕೆ ಮ್ಯಾನೇಜ್ಮೆಂಟ್ ಮುಂದಾಗಿದೆ. ಆದ್ರೆ ಈಗ ಇಶಾನ್ ಕಿಶನ್ ಕೂಡ ಇಂಜುರಿ ಆಗಿದ್ದು ಭಾರತ ಪರ ಯಾರು ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ ಎನ್ನುವಂತ ಕನ್ಫ್ಯೂಷನ್ ಶುರುವಾಗಿದೆ. ಇನ್ನು USA ವಿರುದ್ಧ ಪಂದ್ಯದ ವೇಳೆ ಜ್ವರದ ಕಾರಣದಿಂದಾಗಿ ಪ್ಲೇಯಿಂಗ್ 11 ನಿಂದ ಹೊರಗುಳಿದಿದ್ದಂತ ಜಸ್ಪ್ರೀತ್ ಬುಮ್ರಾ ಕೂಡ ನೆಟ್ ಪ್ರಾಕ್ಟೀಸ್ ಅನ್ನ ಕಂಪ್ಲೀಟ್ ಮಾಡಿ ಫಿಟ್ ಆಗಿದ್ದಾರೆ. ಸೊ ಈಗ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ನಮೀಬಿಯಾ ವಿರುದ್ಧ ಬುಮ್ರಾ ಆಡೋದು ಕನ್ಫರ್ಮ್ ಆಗಿದೆ. ಭಾರತಕ್ಕೆ ಬೌಲಿಂಗ್ ನಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಇದ್ರೂ ಕೂಡ ಈಗ ಇನ್ನಿಂಗ್ಸ್ ಅನ್ನ ಯಾರು ಓಪನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಮತ್ತೊಂದು ಕಡೆ ಮೊದಲ ಪಂದ್ಯವನ್ನ ಸೋತಿರುವಂತಹ ನಮೀಬಿಯಾ ಈಗ ಭಾರತದ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಿದೆ. ಭಾರತಕ್ಕೆ ಫೇವರಿಸಂ ಮಾಡ್ತಿದ್ಯಾ ICC? T20 ವಿಶ್ವಕಪ್ ನಲ್ಲಿ ಭಾರತದ ಬಗ್ಗೆ ನಮೀಬಿಯಾ ನಾಯಕ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಅವರಿಗೊಂದು ರೂಲ್ಸ್ ನಮಗೊಂದು ರೂಲ್ಸ್ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಭಾರತಕ್ಕೆ ಅಂಡರ್ ಫ್ಲಡ್ ಲೈಟ್ಸ್ ಅಂದ್ರೆ ರಾತ್ರಿ ವೇಳೆ ತಾಲೀಮನ್ನ ನಡೆಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ? ಭಾರತದ ಪರ ICC ಫೇವರಿಸಂ ಮಾಡ್ತಿದೆ ಎಂಬ ಆರೋಪ ಮಾಡಿದ್ದಾರೆ. ಪಂದ್ಯದ ಆರಂಭಕ್ಕೂ ಮುನ್ನ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿರುವಂತ ನಮೀಬಿಯಾದ ನಾಯಕ ಜೆರಾಲ್ಡ್ ಎರಾಸ್ಮಸ್ ತಮ್ಮ ತಂಡಕ್ಕೆ 1 ದಿನ ಕೂಡ ನೈಟ್ ನಲ್ಲಿ ಪ್ರಾಕ್ಟೀಸ್ಗೆ ಅವಕಾಶವನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಭಾರತಕ್ಕೆ ಅಂಡರ್ ಲೈಟ್ಸ್ ನಲ್ಲಿ 2 ಸೆಷನ್ಗಳ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇದು ತಾರತಮ್ಯ ಅಲ್ಲದೆ ಮತ್ತಿನ್ನೇನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ಅಲ್ಲದೆ ನಮೀಬಿಯಾದ ಕ್ರೀಡಾಂಗಣಗಳಲ್ಲಿ ಫ್ಲಡ್ ಲೈಟ್ಸ್ ವ್ಯವಸ್ಥೆಗಳಿಲ್ಲ. ಅಂದ್ರೆ ಅಷ್ಟೊಂದು ಅವರು ಡೆವಲಪ್ ಆಗಿಲ್ಲ. ಸೊ ಹೀಗಾಗಿ ಅವರಿಗೆ ಅಂಡರ್ ಲೈಟ್ಸ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿ ಅಥವಾ ಫೀಲ್ಡಿಂಗ್ ಅನ್ನ ಮಾಡಿ ಸ್ವಲ್ಪ ಕಡಿಮೆ ಅನುಭವ ಇದೆ. ಸೊ ಬೇರೆ ಬೇರೆ ಟೂರ್ನಿ ಅಥವಾ ಬೇರೆ ಬೇರೆ ಲೀಗ್ಗಳಲ್ಲಿ ಆಡಿರುವಂತ ಅನುಭವ ಬಿಟ್ರೆ ಅವರಿಗೆ ಹೋಮ್ ಪಿಚ್ಗಳಲ್ಲಿ ಅಂಡರ್ ಲೈಟ್ಸ್ ನಲ್ಲಿ ಆಡಿರುವಂತ ಪ್ರಾಕ್ಟೀಸ್ ಏನಿದೆ ಅದು ಒಂದು ಅನುಭವ ಕಡಿಮೆ ಇದೆ. ಹೀಗಾಗಿ ಅಟ್ಲೀಸ್ಟ್ ಇಲ್ಲಾದ್ರೂ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಅದಕ್ಕೆ ICC ಅವಕಾಶವನ್ನ ಕೊಟ್ಟಿಲ್ಲ. ಹೀಗಾಗಿ ನಾವು ರಾತ್ರಿ ಟೈಮ್ಗಳ ಮ್ಯಾಚ್ಗಳನ್ನ ಆಡ್ತಾ ಇರಲಿಲ್ಲ ನಮ್ಮ ರಾಷ್ಟ್ರದಲ್ಲಿ. ಭಾರತದ ವಿರುದ್ಧ ಪಂದ್ಯ ಕೂಡ ರಾತ್ರಿ ವೇಳೆಯೇ ನಡೀತಾ ಇದೆ. ಅಟ್ಲೀಸ್ಟ್ ಇಲ್ಲಾದ್ರೂ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಇದನ್ನು ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗೆ ಪ್ರಾಕ್ಟೀಸ್ ಸೆಷನ್ ಬಗ್ಗೆ BCCI ಕೂಡ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಭಾರತವೇ ವಿನ್ನಿಂಗ್ ಟೀಮ್ ಅನ್ನೋ ತರ ಕಂಡ್ರು ಕೂಡ ನಮೀಬಿಯಾವನ್ನ ಅಷ್ಟು ಈಸಿಯಾಗಿ ಪರಿಗಣನೆ ಮಾಡೋಕ್ಕೂ ಕೂಡ ಸಾಧ್ಯವಾಗಲ್ಲ. ಯಾಕಂದ್ರೆ ಜೆರಾಲ್ಡ್ ಎರಾಸ್ಮಸ್ ನಾಯಕತ್ವದ ನಮೀಬಿಯಾ ತಂಡ T20 ಕ್ರಿಕೆಟ್ ನಲ್ಲಿ ಬಿಗ್ ಹಿಟ್ಟರ್ ಗಳನ್ನ ಹೊಂದಿದೆ. ಜೊತೆಗೆ T20 ಸ್ಪೆಷಲಿಸ್ಟ್ ಬೌಲರ್ಗಳು ಕೂಡ ಅಲ್ಲಿದ್ದಾರೆ. ಅಮೆರಿಕ ವಿರುದ್ಧ ಒದ್ದಾಡಿರುವಂತಹ ಭಾರತ ಈ ಪಂದ್ಯದಲ್ಲಿ ಸೀರಿಯಸ್ ಆಗಿ ಆಡಲೇಬೇಕಿದೆ. ಈಗಾಗಲೇ T20 ವಿಶ್ವಕಪ್ ನಲ್ಲಿ ಯಾರೆಲ್ಲ ವೀಕ್ ಇದ್ದಾರೆ ಅಥವಾ ಕ್ರಿಕೆಟ್ ಶಿಶು ಅನ್ಕೊಂಡಿದ್ರು, ನೆದರ್ಲೆಂಡ್ ಇರ್ಬೋದು ಅಥವಾ ನೇಪಾಳ ಇರ್ಬೋದು ಅಥವಾ ಐರ್ಲೆಂಡ್ ತಂಡಗಳಿರ್ಬೋದು,
ಬಲಿಷ್ಠ ತಂಡಗಳಿಗೂ ಕೂಡ ಬಿಸಿ ಮುಟ್ಟಿಸಿವೆ. ಕೊನೆವರೆಗೂ ಕೂಡ ಹೋರಾಡಿ ಸೋಲಿನ ಭಯ ಹುಟ್ಟಿಸಿ ಸೋತಿದ್ದಾರೆ. ಸೊ ಇದನ್ನು ಕೂಡ ಮರೆಯುವಂತಿಲ್ಲ. ನಮಸ್ಕಾರ.